ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲೇ ಪನ್ನೀರ್ ಸೊಪ್ಪು ಪರೋಟ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಪನ್ನೀರ್ ಸೊಪ್ಪು ಪರೋಟ ಮಾಡ್ತಾ ಇದ್ದೀನಿ. ಅದು ಮೊದಲನೇದು, ಈ ಸೊಪ್ಪು ನಾನು ಪಾಟಲ್ಲೇ ಹಾಕಿದ್ದೀನಿ. ನಾನು ತಿಂಗಳಿಗೆ 1-2 ಸಲ ಸಿಗುತ್ತೆ. ನಾನು ಏನು ಸೊಪ್ಪು ತೊಗೊಂಡಿನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇವಾಗ ಪಾಲಕ್ ತೊಗೊಂಡಿದ್ದೀನಿ ನಾನು, ಮತ್ತು ಕಾಕಿ ಸೊಪ್ಪು ಅಂದರೆ ಕಾಸಿ ಸೊಪ್ಪು ಅಂತಿರಲ್ಲ ಆ ಸೊಪ್ಪು ಇದೆ. ಇದು ಒಣಗನೆ ಸೊಪ್ಪು ಒಂದು ಸ್ವಲ್ಪ ಹಾಕಿದ್ದೆ ನಾನು, ಅದು ಆವಾಗ ಬರ್ತಾ ಇರುತ್ತೆ. ಒಣಗನೆ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಈ ಥರ ನಿಮಗೆ ಇನ್ನೊಂದು ಸೊಪ್ಪು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇದು ಒಂದೆಲೆ ಸೊಪ್ಪು ಅಂತ ನೋಡಿ, ಮಕ್ಕಳಿಗೆಲ್ಲ ಮೈಂಡಿಗೆ ಚೆನ್ನಾಗಿರ್ತದಂತ ಇದೆಲ್ಲ ಹಾಲಲ್ಲಿ ಅದೆಲ್ಲ ಕೊಡ್ತಾರೆ, ನೇರವಾಗಿ ಕೊಡ್ತಾರೆ ಬೆಳಗ್ಗೆ ತಿನ್ನೋಕ್ಕೆ. ಮಕ್ಕಳು ತಿನ್ನೋಂಗಿಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಹಾಕಿ ಪನ್ನೀರಲ್ಲಿ ಹಾಕಿ ಪರೋಟ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ನಾನು ಪಾಟಲ್ಲೇ ಬೆಳೆಸಿರೋದಿದು. ಮತ್ತು ಅಮೃತ ಬಳ್ಳಿ ಒಂದು 5-6 ಎಲೆ ತೊಗೊಂಡಿನಿ. ಜಾಸ್ತಿ ತೊಗೊಂಡ್ರೆ ಕಸರೆ ಬರುತ್ತೆ. ಇದು ನೀಟಾಗಿ ಇವಾಗ ಕಟ್ ಮಾಡಿ ತೊಳ್ಕೊಂಡು ಬರೋಣ. ಇವಾಗ ನೋಡಿ, ಇಷ್ಟು ಸಿಕ್ಕಿದೆ. ಒಂದು ಸಲ ನಿಮಗೆ ತೋರಿಸ್ತೀನಿ ನಾನು ಪಾಟಲ್ಲಿ ಏನು ಹಾಕಿದ್ದೀನಿ ಅಂತ. ನೋಡಿ, ಇಷ್ಟು ಸೊಪ್ಪು ಸಿಕ್ಕಿದೆ ನನಗೆ. ಇದು ನೀಟಾಗಿ ತೊಳ್ಕೊಂಡು ಬರೋಣ. ನೀಟಾಗೆ ತೊಳ್ಕೊಂಡಿದ್ದೆ ನಾನು. ಇದು ಇಷ್ಟು ಸಣ್ಣ ಕಟ್ ಮಾಡಬೇಕು ನೋಡಿ, ಎಷ್ಟು ಸಣ್ಣ ಕಟ್ ಮಾಡಬೇಕಾಗುತ್ತೆ. ನೀರೆಲ್ಲ ಫುಲ್ ಹೋಗ್ಬೇಕಿದು. ನೀರಿದ್ದರೆ ಅದು ಪನ್ನೀರ್ ಉಂಡೆ ಕಟ್ಟಕ್ಕೆ ಬರಲ್ಲ ನಮಗೆ. ಇದು ಸ್ವಲ್ಪ ನೀರು ಹೋಗೋಣಂತ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ಇವಾಗ 2 ಬೌಲ್ ಹಿಟ್ಟು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಇದು 1 ಬೌಲ್ ಹಾಕ್ಕೊಂಡಿದ್ದೀನಿ ಇವಾಗ ನಾನು. ಇದೊಂದು ಬೌಲ್ ಹಾಕೋತಾ ಇದ್ದೀನಿ. ಸ್ವಲ್ಪ ಅರ್ಧ ಸ್ಪೂನು ಉಪ್ಪು, ರುಚಿ ತಕ್ಕಷ್ಟು. ಇವಾಗ ಕಲಿಸ್ಕೊಳ್ಳೋಣ ನಾವು. ಭಾಳ ಗಟ್ಟಿ ಕಲಿಸ್ಕೋಬಾರ್ದು, ಸ್ವಲ್ಪ ಮಿದುವಾಗಿರ್ಬೇಕು ಹಿಟ್ಟು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆಲ್ಲ ಎಣ್ಣೆ ಏನು ಬೇಡ. ನೋಡಿ, ಈ ಎಳತೆ ಇರಬೇಕು. ಸ್ವಲ್ಪ ಭಾಳ ಗಟ್ಟಿ ಕಲ್ಸಕ್ಕೆ ಹೋಗ್ಬಾರ್ದು. ಒಂದು ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಹಚ್ಕೊಳ್ಳೋಣ ನಾವು. ಸ್ವಲ್ಪ ಒಂಚೂರು ಎಣ್ಣೆ ಹಚ್ಚಿಟ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ನೆನೀತದೆ. ಸ್ವಲ್ಪ ಮುಚ್ಚಿಟ್ಬಿಡೋಣ. ಒಂದು ಅರ್ಧ ಒಂದು ನೆನಿಬೇಕಿದು ಚೆನ್ನಾಗೆ. ಇವಾಗ ಆ ಹಿಟ್ಟು ನೆನೆ ಗಂಟ ನಾವು ಪಲ್ಯ ಮಾಡ್ಕೊಳ್ಳೋಣ. ಸ್ವಲ್ಪ ಕರ್ದಿರೋದು ಕಡೆನೇ ಇಟ್ಟಿದ್ದೆ ನಾನು. ಸ್ವಲ್ಪ ಎಣ್ಣೆ ಇಟ್ಟು ಅದರೊಳಗಡೆ ಸ್ವಲ್ಪ ಎಣ್ಣೆ ಸಾಕು ನನಗೆ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಬೇಡ. ಜೀರಿಗೆ ಹಾಕೊಂಡು ಕಡಲೆ ನಾವು ಸೊಪ್ಪೆ ಹಾಕೋಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಳ್ಳೋಣ ಇದು ಸೊಪ್ಪು. ನೋಡಿ, ನೀರು ಹಾಕಿಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಮೆತ್ತಗಾಗಬೇಕಿದು ಸೊಪ್ಪು ಫಸ್ಟು. ಇವಾಗ ಉಪ್ಪು ಹಾಕೊಳ್ಳೋಣ ಸ್ವಲ್ಪ. ಸಣ್ಣ ಸ್ಪೂನ್ಲೆ 1 ಸ್ಪೂನ್ ಹಾಕೋತಾ ಇದ್ದೀನಿ. ಈರುಳ್ಳಿದೆಲ್ಲ ಹೆಚ್ಚು ಹಾಕೋಬೋದು, ಆದರೆ ನಾನು ಹಾಕೊತಾ ಇಲ್ಲ ಇಲ್ಲಿ. ನೋಡಿ, ನೀರು ಬಿಟ್ಕೊಂಡಿದ್ದೆಲ್ಲ, ನೀರೆಲ್ಲ ಚೆನ್ನಾಗಿ ಬೇಯಬೇಕು. ಸೊಪ್ಪು ಮೆತ್ತಗಾಗಬೇಕು, ಇಲ್ಲಾಂದ್ರೆ ಹಸಿ ಇತ್ತಂದರೆ ತಿನ್ನೋದು ಒಂಥರ ಕಚ್ಚ ಆಗ್ಬಿಡುತ್ತದು. ಅದರಲ್ಲಿ ನೀರು ಬಿಟ್ಕೊಂಡಿದೆ. ಅದು ಚೆನ್ನಾಗಿ ಬೇಯಬೇಕಿತ್ತು ಸೊಪ್ಪು. ಚೆನ್ನಾಗಿ ಬೇಯ್ದ್ರೇ ತಿನ್ನೋಕೆ ಚೆನ್ನಾಗಿರೋದು. ಇವಾಗ ಅಚ್ಚ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ ನಾನು. ಒಂದು ಅರ್ಧ ಸ್ಪೂನು ಅಚ್ಚ ಖಾರ ಪುಡಿ ಹಾಕೋತಾ ಇದ್ದೀನಿ. ಬೇಳೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಬೇಳೆ ಹಾಕ್ತಾರಲ್ಲ ಆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ನಾನು. ಮನೆಯಲ್ಲೇ ಮಾಡಿರೋದು ಇದು. ಸ್ವಲ್ಪ ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಜೀರಿಗೆ ಪೌಡ್ರು, ಒಂದು ಅರ್ಧ ಸ್ಪೂನು
ಧನ್ಯ ಪೌಡ್ರ್ ತೊಗೊಂಡಿದ್ದೀನಿ ನಾನು. ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಜೀರಿಗೆ ಪೌಡ್ರು, ಧನ್ಯ ಪೌಡ್ರು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಇವಾಗ ಒಂದು 100 ಗ್ರಾಮ್ ಪನ್ನೀರು ನಾನು ತುರಿದು ಇಟ್ಕೊಂಡಿದ್ದೆ, ನಾನು ಹಾಕೋತಾ ಇದ್ದೀನಿ ಇವಾಗ. ಇದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು. ಇದಕ್ಕೇನು ಚಾಟ್ ಮಸಾಲ, ಆಮ್ಚೂರು ಪೌಡ್ರ್ ಅದೇನು ಬೇಡ. ಇದಕ್ಕೆ ಸೊಪ್ಪು ಹಾಕಿದ್ದೀವಲ್ವ, ಅದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರಲ್ಲ ಅದು. ಇದಾಗಿದೆ, ಸ್ವಲ್ಪ ಆರಬೇಕಿದು. ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಆರಬೇಕಿದೆ, ಒಂದು 10 ನಿಮಿಷ ಆರಬೇಕು. ಹೀಗೆ ಇಟ್ಬಿಡೋಣ ಗಾಳಿಗೆ. ಇವಾಗ ಫುಲ್ ತಣ್ಣಗಾಗ್ಬಿಟ್ಟಿದೆ. ಸ್ವಲ್ಪ ಉಂಡೆಗಳು ಮಾಡ್ಕೊಂಡ್ಬಿಡೋಣ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆಗಳು. ಈ ಥರ ಸೊಪ್ಪು ನೀವು ಆಲೂಗಡ್ಡೆಯಲ್ಲಿ ಹಾಕೋಬೋದು. ನೀವು ಬೆರೆಸ್ಕೊಂಡ್ಬಿಟ್ರೆ ಮಕ್ಳಿಗೆ ಗೊತ್ತೇ ಆಗಂಗಿಲ್ಲ. ಈ ಸೊಪ್ಪು ಪನ್ನೀರ್ ಸೊಪ್ಪು ಪುರಾಟ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಪನ್ನೀರ್ನು ನಮ್ಮ ಮನೇಲೇ ಮಾಡ್ಕೊಂಡಿರೋದು. ಆರು ಉಂಡೆಗಳು ಮಾಡ್ಕೊಂಡಿದ್ದೀನಿ ಈ ಸೈಜದು. ಇವಾಗ ಮಾಡೋಣ ಪುರೋಟ. ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಮಿದ್ಕೊಳ್ಳೋಣ. ಕೈಗೆ ಅಂಟ್ತಾ ಇದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡಿ. ನೋಡಿ ಈ ಸೈಜ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಯಾವ ಸೈಜ್ ಆದರೂ ಮಾಡ್ಕೋಬೋದು. ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡಿದ್ದೀನಿ. ಸೌದೆದು ಇದೆ ಲಟ್ಸೋದು ಕೊಳ್ಪಟ್ಟಿಗೆ, ಅದನ್ನು ಮೇಲೂ ಮಾಡ್ತೀನಿ, ಇದ್ರ ಮೇಲೂ ಮಾಡ್ತೀನಿ. ನಂಗೆ ಜಾಸ್ತಿ ಇದ್ರ ಮೇಲೆ ಮಾಡೋದು. ಇದ್ರ ಮೇಲೆ ಚೆನ್ನಾಗಿ ಬರುತ್ತೆ ಸ್ಮೂತಾಗೆ. ಇವಾಗ ಹಾಕೋಣ. ನೋಡಿ ಈ ಸೈಜ್ ಮಾಡ್ಕೊಂಡಿದ್ದೆ ನಾನು. ಅದು ಒಂದು ಕಡೆ ಬೇಯಬೇಕು. ಬೇಯ್ದ ಮೇಲೆ ನಾವು ಎಣ್ಣೆ ಹಾಕೋಬೇಕಾಗುತ್ತೆ. ನೋಡಿ ಫಸ್ಟಿಗೆ ಈ ಥರ ಮಾಡ್ಕೊಂಬಿಡಿ. ತಳಗಡೆ ಮಾತ್ರ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ದಪ್ಪನೇ ಇರಬೇಕು ಅದು. ತಳಗಡೆ ಅಂಚು ಮಾತ್ರ ತಿಳುವಾಗಿರಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ನೋಡಿ ಈ ಥರ ಇಟ್ಟಿದ್ದು ಇದು ಮುಂದೆ ತಲ್ಕೊಂಡು ಇದು ಒಳಗಡೆ ತಲ್ತಾ ಇರಬೇಕು. ನೋಡಿ ಈ ಥರ ಮಾಡ್ತಾ ಇದ್ರೆ ಎಲ್ಲ ಒಳಗಡೆ ಹೂರ್ಣ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಹೊಳೆ ಸಾಕೋಣ ಇದು. ಇದೊಂದು ತೋರಿಸ್ತೀನಿ ನಿಮಗೆ. ಆದರೆ ಒಳಗಡೆ ಹೂರ್ಣ ಹಿಟ್ಟು ಒಂದೇ ಅಳತೆ ಇರಬೇಕು. ಅದು ಗಟ್ಟಿ ಆಗೋದು, ಇದು ಸ್ವಲ್ಪ ನೀರಾಗೋದು, ಆದರೆ ಅದೆಲ್ಲ ಹೂರ್ಣ ಹೊರಗಡೆ ಬಂದ್ಬಿಡ್ತದೆ.
ಎಲ್ಲ ಒಂದೇ ಅಳತೆ ಆಗಬೇಕು. ನೋಡಿದ್ರಲ್ಲ, ನೀವು ತುಪ್ಪ ಕೂಡ ಹಾಕೋಬೋದು, ಬೆಣ್ಣೆ ಕೂಡ ಹಾಕೊಂಡು ಬೈಸ್ಕೋಬೋದು. ಇನ್ನು ಎಣ್ಣೆ ಹಾಕೋತಾ ಇದ್ದೀನಿ. ನೋಡೋಲ್ಲ ಫ್ರೆಂಡ್ಸ್, ಸೊಪ್ಪು ತಿನ್ನಲ್ಲ ಮಕ್ಕಳು. ನೋಡಿ ನೀವು, ಸೊಪ್ಪು ಪಲ್ಯ, ಸೊಪ್ಪು ಸಾಂಬಾರು ಹಾಕೋದ್ರೆ ಮಕ್ಕಳು ತಿನ್ನೋದೇ ಇಲ್ಲ. ಕೆಲವೊಂದು ಮಕ್ಕಳು ಹಳ್ಳಿ ಕಡೆ ಆದ್ರೆ ಮಕ್ಕಳು ತಿಂತಾರೆ, ಸಿಟಿ ಕಡೆ ಮಕ್ಕಳು ತಿನ್ನೋಂಗಿಲ್ಲ. ಈ ಥರ ಮಾಡಿ ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗೆ ಎಲ್ಲ ಹಾಕ್ಕೊಟ್ರೆ ತಾವಾಗೆ ತಿಂತಾರೆ. ನೋಡೋದೇ ಇಲ್ಲ ಒಳಗಡೆ ಏನಿದೆ ಅಂತ. ಪರೋಟ ಅಂದರೆ ಯಾವ ಮಕ್ಕಳಿಗೆ ಇಷ್ಟ ಇಲ್ಲ ಹೇಳಿ? ಹಾಗೆ ಇನ್ನೊಂದು ಹಾಕ್ತಾ ಇದ್ದೀನಿ. ಈ ಥರ ಚೆನ್ನಾಗೆ ರೋಸ್ಟಾಗೆ ಚುಕ್ಕೆ ಚುಕ್ಕೆ ಬಿದ್ದಿರ್ಬೇಕು ಅದ್ರ ಮೇಲೆ, ಅಂದರೆ ಚೆನ್ನಾಗಿ ಬೈದಿರ್ತದೆ ಅದು. ಗೊತ್ತಾಗ್ಯಾನ ಆಗಿದೆ. ನೋಡೋಣ ಫ್ರೆಂಡ್ಸ್, ಪನ್ನೀರ್ ಸೊಪ್ಪು ಪರೋಟ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ನಾನು. ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು, ನೀವು ದೊಡ್ಡವರು ತಿನ್ಬೋದು ಈ ಥರ ಮಾಡಿಕೊಂಡು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.